ನಮಸ್ಕಾರ ರಿವ್ಯೂ ಚಾನೆಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಮೋದಿ ಸರ್ಕಾರದಿಂದ ಬಿಗ್ಗೆಸ್ಟ್ ಆಪರೇಷನ್, ಭಾರತದಲ್ಲಿ ಇತಿಹಾಸದಲ್ಲೇ ಕಂಡು ಕೇಳರಿದಂತಹ ಒಂದು ಕಾರ್ಯಾಚರಣೆ. ಎರಡೂವರೆ ದಶಕದಲ್ಲಿ ಭಾರತದಲ್ಲಿ ಅತಿ ದೊಡ್ಡ ಭಯೋತ್ಪಾದಕತೆಯ ಕೇಂದ್ರವಾಗಿ ಬದಲಾಗ್ತಾ ಇದ್ದಂತಹ ಸ್ಥಳದ ಮೇಲೆ ಮೋದಿ ಸರ್ಕಾರದ ಮಹಾದಾಳಿ ನಡೆದಿದೆ. ಏನ್ ಹಾಗಾದ್ರೆ ಅದು ಡೀಟೇಲ್ಸ್ ನ ಕೊಡ್ತಾ ಹೋಗ್ತೀವಿ. ಆಪರೇಷನ್ ಸಿಂಧೂರ ಬಾರ್ಡರ್ ಅಲ್ಲಾದ್ರೆ ಈ ಆಪರೇಷನ್ ಒಳಗಡೆ ನಡೀತಾ ಇದೆ. ಯಾರ್ಯಾರಿದ್ರು ಇದ್ರ ಹಿಂದೆ, ಯಾವ ರೀತಿ ಒಂದು ಇಡೀ ದೊಡ್ಡ ನದಿಯನ್ನೇ ಕನ್ವರ್ಟ್ ಮಾಡಿ ಸಾಕಿದ್ರು. ಅತಿ ದೊಡ್ಡ ಭಯೋತ್ಪಾದಕರ ಉತ್ಪಾದನಾ ಕೇಂದ್ರವಾಗಿತ್ತು ಪಾಕಿಸ್ತಾನ, ಬಾಂಗ್ಲಾದೇಶದ ಸಂಪರ್ಕದ ಸೇತುವೆಯಾಗಿತ್ತು. ಎಲ್ಲವನ್ನೂ ಕೂಡ ಈಗ ಭಾರತ ಸರ್ಕಾರ ಹೊಡೆದು ಬಿಸಾಕಿದೆ. ಹೆಂಗಿದೆ ಈ ಆಪರೇಷನ್, ಮೆಗಾ ಆಪರೇಷನ್, ಡೀಟೇಲ್ಸ್ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಈ ಆಪರೇಷನ್ ಈಗ ಯಾಕಾಯ್ತು, ಮೊದಲು ಯಾಕೆ ಆಗ್ಲಿಲ್ಲ ಅನ್ನೋ ಪ್ರಶ್ನೆ ನಿಮಗೆ ಬರಬಹುದು. ವೆರಿ ಇಂಟ್ರೆಸ್ಟಿಂಗ್ ಇಮೇಜಸ್ಸು ಮತ್ತು ಆ ದೃಶ್ಯಾವಳಿಗಳೆಲ್ಲ ನೀವು ಬೆಚ್ಚಿ ಬೀಳ್ತೀರ. ಅಂಥ ದೃಶ್ಯಾವಳಿಗಳಿವೆಲ್ಲ ತೋರಿಸ್ತಾ ಹೋಗ್ತೀವಿ, ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಇದು ಅಕ್ರಮ ಬಾಂಗ್ಲಾ ನಿವಾಸಿಗಳಿಗೆ ಸಂಬಂಧಪಟ್ಟದ್ದು. ಈಗಾಗಲೇ ಬೇರೆ ಬೇರೆ ಕಡೆ ನ್ಯೂಸ್ ನೋಡಿರಬಹುದು, ಬಟ್ ನಾವು ತೋರಿಸ್ತಾ ಇರುವಂಥ ಡೀಟೇಲ್ಸ್ 22 ವರ್ಷಗಳಲ್ಲಿ ಹೆಂಗಾಯ್ತು ಮತ್ತು ಯಾರಿಂದ ಆಯಿತು ಎಲ್ಲ ಇಂಚಿಂಚು ಮಾಹಿತಿ ಕೊಡ್ತೀವಿ. ಈ ಆಪರೇಷನ್ ಸಿಂಧೂರ ಟೈಮಲ್ಲಿ ಪ್ಯಾರಲಲ್ ಆಗಿ ಈ ಕಡೆ ಬಾಂಗ್ಲಾ ಅಕ್ರಮ ನಿವಾಸಿಗಳನ್ನು ಕಿತ್ತೆಸೆಯೋ ಕಾರ್ಯ ಬಿಜೆಪಿ ಸರ್ಕಾರ ಇರೋ ಕಡೆ ಎಲ್ಲ ನಡೀತಾ ಇದೆಯಲ್ವಾ. ಹೇಗೆ ಬಿಲ್ಡಿಂಗ್ಗೆ ನೆಲಸಮ ಮಾಡಿ ಬಿಸಾಕಿದೆ ಸರ್ಕಾರ. ಪೊಲೀಸರ ಮುಂದಾಳತ್ವದಲ್ಲಿ ಪಾಲಿಕೆ ಮತ್ತು ಪೊಲೀಸರು ಸೇರ್ಕೊಂಡು ಎಂಥ ಆಪರೇಷನ್ ಮಾಡಿದ್ದಾರೆ ಅನ್ನೋದನ್ನ ನಿಮ್ಮ ಮುಂದೆ ಎಕ್ಸ್ಕ್ಲೂಸಿವ್ ಆಗಿ ರಿವ್ಯೂ ಇಟ್ಟಿತ್ತು. ಎಲ್ಲಕ್ಕಿಂತ ಪ್ರಮುಖವಾಗಿ ಇದೇ ಸರಿಯಾದ ಟೈಮ್. ಯಾಕಂದ್ರೆ ಬೇರೆ ಟೈಮಲ್ಲಾದ್ರೆ ಮುಸ್ಲಿಮರ ವಿರೋಧಿ ಮೋದಿ, ಅದರಲ್ಲೂ ಗುಜರಾತ್ನಲ್ಲಿ ಮುಸಲ್ಮಾನರನ್ನ ಟಚ್ ಮಾಡಿದ್ರೆ ಹಳೇದು ಬಂದುಬಿಡುತ್ತೆ, ಮತ್ತೆ ಮುಸಲ್ಮಾನರ ಮಾರಣ ಹೋಮಕ್ಕೆ ಮುಂದಾಗಿದ್ದಾರೆ ಮೋದಿ ಅಂತ. ಸೊ ಅದು ಒಂದು ಕಾರಣ. ಮತ್ತೆ ಮೆಹಬೂಬಾ ಮುಫ್ತಿ ಅಂತವರು ಪಾಕಿಸ್ತಾನದ ಪ್ರಜೆಗಳನ್ನು ವಾಪಸ್ ಕಳಿಸುವಾಗಲೇ ಕಣ್ಣೀರು ಹಾಕಿದ್ರಲ್ಲ, ಎರಡೂ ಕಣ್ಣಲ್ಲಿ ನೀರು ಬಂತಲ್ಲ, ನೋಡಿರ್ತೀರಿ. ಪಶ್ಚಿಮ ಬಂಗಾಳದ ಕಥೆ ಗೊತ್ತು. ರಾಜಕಾರಣಿಗಳು ಯಾವ ರೀತಿ ವೋಟ್ ಬ್ಯಾಂಕ್ಗಾಗಿ ಇವರನ್ನ ಅಸ್ತ್ರ ಮಾಡ್ಕೊಂಡಿದ್ದಾರೆ, ಅವ್ರಿಗೆ ಯಾವ ರೀತಿ ಭಾರತದ ಯೋಜನೆಗಳು ನಮಗೆ ಸಿಗಬೇಕಾಗಿರೋದು ಅವ್ರಿಗೆ ಹೋಗ್ತಿದೆ, ಡಿಸ್ಟ್ರಿಬ್ಯೂಟ್ ಆಗ್ತಿದೆ ಅವ್ರಿಗೆ ಅನ್ನೋದು ಗೊತ್ತಲ್ವಾ. ಸೊ ಅಷ್ಟು ಸಲೀಸಿರ್ಲಿಲ್ಲ. 22 ವರ್ಷಗಳಿಂದ ಏನು ಆಗಿತ್ತು ಅನ್ನೋದರ ಸಂಪೂರ್ಣ ದೃಶ್ಯಗಳು ನಿಮ್ಮನ್ನು ಕಂಗಾಲು ಮಾಡಬಹುದು. ಈಗ ಅಂತಹ ಮೆಗಾ ಆಪರೇಷನ್ನು 30 ದಿನ ಗಡುವು, 30 ದಿನಗಳ ಒಳಗಡೆ ನೀವು ಭಾರತೀಯರು ಅನ್ನುವಂಥ ಸರ್ಟಿಫಿಕೇಟನ್ನು ತೋರಿಸುವಲ್ಲಿ ವಿಫಲರಾದರೆ, ಯಾಕಂದರೆ ಸುಳ್ಳು ಹೇಳ್ಕೊಂಡು ಸುಳ್ಳು ದಾಖಲೆಗಳನ್ನು ಸೃಷ್ಟಿ ಮಾಡಿಕೊಂಡು ಇಲ್ಲೇ ಕೆಲಸ ಮಾಡಿಕೊಂಡು ಹಲವು ವರ್ಷಗಳಿಂದ ನಾವು ಭಾರತೀಯರು ಅನ್ನೋ ಮುಖವಾಡ ತೊಟ್ಕೊಂಡು ಇಲ್ಲೇ ಕುಕೃತ್ಯಗಳನ್ನು ಮಾಡಿ, ಇಲ್ಲೇ ಮಾಡಬಾರ್ದ ಡ್ರಗ್ ಪೆಡ್ಲಿಂಗಿಂದ ಹಿಡಿದು ಭಯೋತ್ಪಾದಕತೆಯ ತನಕ ಕೆಲಸಗಳನ್ನು ಮಾಡಿ, ನಮ್ಮ ಸ್ಕೀಮು, ನಮ್ಮ ಅಕ್ಕಿ, ನಮ್ಮ ಅನ್ನ ತಿನ್ಕೊಂಡು ಭಾರತಕ್ಕೆ ಚೂರಿ ಹಾಕ್ತಿರುವಂತಹ ಈ ಬಾಂಗ್ಲಾ ಅಕ್ರಮ ವಲಸಿಗರಿಗೆ 30 ದಿನ ಡೆಡ್ ಲೈನ್ ಕೊಟ್ಟಿದೆ ಭಾರತ ಸರ್ಕಾರ. ಈಗ ಅಮಿತ್ ಶಾ ಅವರು ಎಲ್ಲ ರಾಜ್ಯಗಳಿಗೆ ಕಟ್ಟಾಜ್ಞೆ ಹೊರಡಿಸಿದ್ದಾರೆ. ಬರೀ ಗುಜರಾತಲ್ಲಿ ಆಗುತ್ತೆ ಅನ್ಕೊಳ್ಬೇಡಿ, ಕರ್ನಾಟಕದಲ್ಲೂ ಆಗಬೇಕು, ಮತ್ತೊಂದು ಕಡೆನೂ ಆಗಬೇಕು, ಎಲ್ಲಾ ಬೇರೆ ಬೇರೆ ಪಕ್ಷಗಳ ಸರ್ಕಾರ ಇರೋ ಕಡೆನೂ ಆಗಲೇಬೇಕು. ಬಂಧನದ ಕೇಂದ್ರವನ್ನ ತೆರೆಯೋದು 30 ದಿನಗಳ ಒಳಗಡೆ ಸರ್ಟಿಫಿಕೇಟ್ ಅವ್ರದ್ದು ಏನಿದೆ ದಾಖಲಾತಿ ಭಾರತೀಯರು ಅಂತ ತೋರಿಸ್ಬೇಕು. ಅವ್ರ ಹತ್ರ ಇದ್ರೆ ತೋರಿಸ್ಬೇಕು, ಅದನ್ನು ಸಾಬೀತು ಮಾಡಬೇಕು. ಇಲ್ಲ, ಬಂಧನ ಕೇಂದ್ರಗಳನ್ನು ತೆರೆಯೋದಕ್ಕೆ ಸೂಚಿಸಿದ್ದಾರೆ. ಬಾಂಗ್ಲಾಗೆ ಎತ್ತು ಬಿಸಾಕಲಾಗುತ್ತೆ ಮತ್ತು ಕುಕೃತ್ಯಗಳಲ್ಲಿ ಭಾಗಿಯಾದವ್ರಿಗೆ ಸರಿಯಾಗಿ ಪಾಠ ಕಲಿಸಲಾಗುತ್ತೆ. ಇದಿಷ್ಟು ಡೆವಲಪ್ಮೆಂಟ್ ಏನಾಗ್ತಿದೆ ಅಂತ ದೃಶ್ಯಗಳನ್ನು ನೋಡ್ತಾ ಇದ್ದೀರಿ. ಹೆಂಗೆ ನೆಲಸಮ ಮಾಡಿ JCBಗಳು ಒಡೆದು ಬಿಸಾಕ್ತಿದ್ದಾರೆ, ಎಷ್ಟು ಮನೆಗಳೀಗ ಛಿದ್ರವಾಗಿವೆ ಅನ್ನೋದನ್ನ. ಈಗ ಬರೋಣ ವಿಷಯಕ್ಕೆ. ಹೆಂಗಾಗಿದೆ ಕಾರ್ಯಾಚರಣೆ ಗೊತ್ತಾ? 15,000ಕ್ಕೂ ಅಧಿಕ ಮನೆಗಳನ್ನು ಕಿತ್ತು ಬಿಸಾಕಲಾಗಿದೆ. ಚಂದೋಲಾ ಲೇಕ್ ಏರಿಯಾ. ಈ ದೃಶ್ಯಾವಳಿಗಳನ್ನು ನೋಡ್ತಾ ಹೋಗಿ, ನೀವು ಕಂಪೇರ್ ಮಾಡ್ತಾ ಹೋಗಿ 20 ವರ್ಷಗಳ ಹಿಂದೆ ಈ ಲೇಕ್ ಏರಿಯಾ ಹೆಂಗಿತ್ತು ಮತ್ತು ಆ ನೀರೇ ಇಲ್ಲದಂತೆ ಇಡೀ ಲೇಕನ್ನು ಈ ಅಕ್ರಮ ಬಾಂಗ್ಲಾ ನಿವಾಸಿಗಳು ಹೆಂಗೆ ಆವರಿಸ್ಕೊಂಡ್ರು, ಎಂತಹ ರ್ಯಾಕೆಟ್ ಕೆಲಸ ಮಾಡಿದೆ ಇಲ್ಲಿ ಅನ್ನೋದನ್ನ ಡೀಟೇಲ್ ಆಗಿ ಹೇಳ್ತಾ ಹೋಗ್ತೀವಿ. ಬೆಚ್ಚ ಬೀಳ್ತೀರ ಆ ದೃಶ್ಯ ನೋಡಿದ್ರೆ ನೀವು. ಈಗ ಒಟ್ಟು ಚಂದೋಲಾ ಲೇಕ್ ಏರಿಯಾ 12 ಲಕ್ಷ ಸ್ಕ್ವೇರ್ ಮೀಟರ್ ಎನ್ಕ್ರೋಚ್ಮೆಂಟ್ ಆಗಿದ್ದಂತಹ 4 ಲಕ್ಷ ಸ್ಕ್ವೇರ್ ಕಿಲೋಮೀಟರ್ ಭಾಗವನ್ನೇ ಈಗ ತೆರವುಗೊಳಿಸಲಾಗಿದೆ. 15,000 ಪ್ಲಸ್ ಅಷ್ಟೇ ಅಲ್ಲ, ಇನ್ನು ಲೆಕ್ಕ ಪಕ್ಕ ಸಿಗಬೇಕು. 15,000ಕ್ಕೂ ಅಧಿಕ ಇಲ್ಲೀಗಲ್ ಹೌಸ್ಗಳನ್ನು ಈಗ ಕಿತ್ತು ಬಿಸಾಕ್ತಿದ್ದಾರೆ. ಸೊ ಇಷ್ಟು ವರ್ಷ ಯಾಕಾಗಿರ್ಲಿಲ್ಲ ಅನ್ನೋ ಪ್ರಶ್ನೆಗೆ ನಿಮ್ಗೆ ಉತ್ತರ ಸಿಕ್ತು. ಈಗ ಕೋರ್ಟ್ಗಳು ಕೂಡ ಈ ವಿಚಾರದಲ್ಲಿ ನಾವು ತಲೆ ಹಾಕಲ್ಲ, ಮುನ್ನುಗ್ಗಲಿ, ಸರಿ ಮಾಡಲಿ. ಆ ಜಾಗದಲ್ಲಿ ಭಾರತದ ಸೆಕ್ಯೂರಿಟಿಗೆ ಥ್ರೆಟ್ ಆಗಿದೆ ಅಂತ ಚಾಟಿ ಬೀಸಿದೆ ಕೋರ್ಟ್ಗಳು ಕೂಡ. ಯಾರು ಕೋರ್ಟ್ಗೆ ಹೋಗಿ ಮುಸ್ಲಿಮರನ್ನ ಟಾರ್ಗೆಟ್ ಮಾಡ್ತಿದೆ ಮೋದಿ ಸರ್ಕಾರ ಅನ್ನೋಕ್ಕಾಗಲ್ಲ. ಈಗ
ಅವ್ರ ಹತ್ರ ಡಾಕ್ಯುಮೆಂಟ್ ಇದ್ರೂ ಕಿತ್ತು ಬಿಸಾಕ್ತಿದ್ದಾರೆ ಅಂತ ಯಾರೂ ಬಾಯಿ ಬಿಡ್ಕೊಳ್ಳೋಂಗಿಲ್ಲ ರಾಜಕಾರಣಿಗಳು. ಹಾಗೆ ಟೈಮ್ ಬಂದಿದೆ ಈಗ, ಯಾಕಂದ್ರೆ ಪಾಕಿಸ್ತಾನದ ಪಹಲ್ಗಾಮ್ ದಾಳಿ, ಆಪರೇಷನ್ ಸಿಂಧೂರ ರೈಟ್ ಟೈಮ್ ಅಂತ ಕೈಗೆತ್ಕೊಂಡಿರೋದು. ಒಳಗಡೆ ಆಪರೇಷನ್ ಅನ್ನ ನೋಡಿ, ಆ ಚಿತ್ರ ನೋಡಿ, ಚಂದೋಲಾ ಲೇಕ್ 2010 ಹೆಂಗಿತ್ತು, ಆಮೇಲೆ ಏನಾಯ್ತು ಅನ್ನೋ ದೃಶ್ಯ ನೋಡಿದ್ರೆ ಶಾಕ್ ಆಗ್ತೀರಾ ನೀವು. ಅಲ್ಲಿ ನೀರೇ ಕಾಣಿಸಲ್ಲ ಕೊನೆಗೆ. ಏಪ್ರಿಲ್ 29 ಶುರುವಾಯಿತು ಆಪರೇಷನ್ ಫೇಸ್ 1. ಮೇ 1 ತನಕ 1.2 ಲಕ್ಷ ಸ್ಕ್ವೇರ್ ಮೀಟರ್ ಅನ್ನು ಕ್ಲಿಯರ್ ಮಾಡಿದ್ರು, 4,000 ಮನೆಗಳನ್ನು ಕಿತ್ತು ಬಿಸಾಕಿದ್ರು. ಫೇಸ್ 2 ಮೇ 20 23 2.5 ಲಕ್ಷ ಸ್ಕ್ವೇರ್ ಮೀಟರ್ ಡೆಮಾಲಿಷ್ ಮಾಡಿದ್ದಾರೆ, 10,000ಕ್ಕೂ ಅಧಿಕ ಮನೆಗಳನ್ನು ಕಿತ್ತು ಬಿಸಾಕಿದ್ದಾರೆ. ಇದು ಮೋಟಾ ಚಂದೋಲಾದಿಂದ ವೆಸ್ಟ್ ತನಕ, ಹಾಗೆ ನಾನಾ ಚಂದೋಲಾ ತಲಾವ್ಸ್ದಿಂದ ಈಸ್ಟ್ ತನಕ ಆ ಭಾಗದಲ್ಲಿ 10,000ಕ್ಕೂ ಅಧಿಕ ಮನೆಗಳನ್ನ ಈಗ ಕಿತ್ತು ಬಿಸಾಕಿದ್ದಾರೆ. ದೃಶ್ಯ ನೋಡಿ, ಕಂಪೇರ್ ಮಾಡಿ ನೋಡಿ ಹೆಂಗಿತ್ತು. ಎನ್ಕ್ರೋಚ್ ಆದಮೇಲೆ 2010 24 ಅವಧಿಯಲ್ಲಿ ಹೆಂಗಾಯ್ತು, ನೀರೇ ಕಾಣಲ್ಲ ಅಲ್ಲಿ, ಆ ರೀತಿ ಬದಲಾಯಿತು. ಯಾರು ಮಾಡ್ತಿದ್ದಿದ್ದು ಇದನ್ನ? ಆತನೇ, ಆ ಮಾಸ್ಟರ್ ಮೈಂಡೇ ಲಲ್ಲಾ ಬಿಹಾರಿ ಅಂತ, ಮೊಹಮ್ಮದ್ ಪಠಾಣ್ ಅಂತ ಆತನ ಹೆಸರು, ಲಲ್ಲಾ ಬಿಹಾರಿ ಅಂತ ಕರೆಯಲಾಗ್ತಿತ್ತು. ಆತ ಮೊದಲು ಮಾಡಿದ್ದು ಒಂದು ಸಣ್ಣ ಪಾರ್ಕಿಂಗ್ ಲಾಟ್ ಆ ಏರಿಯಾದಲ್ಲಿ, ಚಂದೋಲಾ ಲೇಕ್ ಬಳಿ ಮರಗಳ ನಡುವೆ ಒಂದು ಸಣ್ಣ ಪಾರ್ಕಿಂಗ್ ಲಾಟ್ ಮಾಡ್ಕೊಂಡು ಶುರು ಮಾಡ್ದ. ಆಮೇಲೆ ಒಂದೊಂದೇ ಇಲ್ಲೀಗಲ್ ಬಾಂಗ್ಲಾದೇಶಿಗಳನ್ನ ಕರ್ಕೊಂಡು ಬಂದು ಅಲ್ಲಿ ಮನೆಗಳನ್ನ ಕಟ್ಟೋಕೆ ಶುರು ಮಾಡ್ದ. ನೀರಿಗೆ ಡೆಬ್ರೀಸ್ನ, ಈ ಎಲ್ಲ ಕೊಳಕು ವಸ್ತುಗಳು, ಕಸ ಗಿಸ ಎಲ್ಲ ತುಂಬೋದು, ನೀರ್ಗತನ್ನು ತುಂಬಿ ನೀರೇ ಅಲ್ಲಿ ಬರದಂತೆ ಮಾಡ್ತಾ ಬಂದರು. ಸಿಕ್ಕ ಕಡೆ ಎಲ್ಲ ಚಿಕ್ಕ ಟೆಂಟ್ ರೀತಿ ಮನೆ ಕಟ್ಕೊಳ್ಳೋದು, ಆ ಟೆಂಟನ್ನು ಒಳ್ಳೆ ಮನೆಯಾಗಿ ಕನ್ವರ್ಟ್ ಮಾಡೋದು, ಅದ್ರ ಎದುರಿಗೆ ಆ ಮನೆ ಕಾಣದಂತೆ ಇನ್ನೊಂದು ಟೆಂಟ್ ಹಾಕೋದು. ಆ ರೀತಿ ಒಂದಾದ್ಮೇಲೆ ಒಂದು ಮನೆಗಳ ನಿರ್ಮಾಣ ಆಗ್ತಾ ಹೋಯ್ತು. ಕಂಪ್ಲೀಟ್ ಆಗಿ ಯಾವ ರೀತಿ ಬದಲಾಯಿತು ಅಂದರೆ, ಆ ಚಂದೋಲಾ ಲೇಕು ಒಂದ್ಸಲ ಫ್ಲಡ್ ಆಗುತ್ತೆ, ಫ್ಲಡ್ ಆದರೂ ಆ ಭಾಗದಲ್ಲಿ ನೀರು ಬರಲ್ಲ. ಹಿಂದೆ ಫ್ಲಡ್ ಆದರೂ ಕೂಡ ಆ ಭಾಗದಲ್ಲಿ ನೀರಿರಲ್ಲ, ಆ ರೀತಿ ಬ್ಲಾಕ್ ಮಾಡಿಬಿಡ್ತಾರೆ. ಅಲ್ಲಿ ನೀರು ಬರುವಂಥ ಎಂಟ್ರಿ ಪಾಯಿಂಟ್ಗಳನ್ನೇ ಕ್ಲೋಸ್ ಮಾಡಿಬಿಡ್ತಾನೆ. ಅಷ್ಟು ಇನ್ಫ್ಲೂಯೆನ್ಷಿಯಲ್ ಆಗಿ ಈತ ಬದಲಾಗ್ಬಿಟ್ಟಿದ್ದ. ಅದೇ ಜಾಗದಲ್ಲಿ 18,000 ಸ್ಕ್ವೇರ್ ಫೀಟ್ನ ಈತನೊಂದು ಐಷಾರಾಮಿ ಬಂಗ್ಲೆ ಇತ್ತು. ಈ ಕೊಂಪೆ ಇವ್ರದ್ದು ಬಾಂಗ್ಲಾದೇಶಿ ಏನು ಸ್ಲಮ್ ನಿರ್ಮಾಣ ಮಾಡ್ಕೊಂಡಿದ್ರಲ್ಲ ಆ ಚಂದೋಲಾ ಲೇಕಲ್ಲಿ, ಅಲ್ಲೇ ಅದರ ನಡುವೆನೇ ಒಂದು ದೊಡ್ಡ ಜಾಗ ಐಷಾರಾಮಿ ಬಂಗ್ಲೆ ಇದ್ರಂದು, ಗಾರ್ಡನ್ನು, ಫೌಂಟೇನು, 50 ಕಾರ್ಗಳು, 250 ರಿಕ್ಷಾಗಳನ್ನು ಹೊಂದಿದ್ದ ಈತ ಅನ್ನೋದು ಶಾಕಿಂಗ್ ರಿಪೋರ್ಟ್ ನೋಡಿ. ಯಾವ ರೀತಿ ಅಂದರೆ ಇಡೀ ಲೇಖೆ ಇವರದ್ದಾಗ ಬದಲಾಗಿ ಛೋಟಾ ಬಾಂಗ್ಲಾದೇಶ ಅನ್ನೋ ರೀತಿಯಲ್ಲಿ ಅಲ್ಲಿ ನಡಿಬಾರ್ದ ದಂಧೆಗಳು. ಅವರು ಬಂದು ಇಲ್ಲಿ ಡಾಕ್ಯುಮೆಂಟ್ ಮಾಡ್ಕೊಡೋದು, ಅವ್ರಿಗೆ ಫೇಕ್ ಡಾಕ್ಯುಮೆಂಟ್ಗಳನ್ನು ಮಾಡ್ಕೊಡೋದು, ಅವ್ರಿಗೆ ಉದ್ಯೋಗ ಕೊಡೋದು. ಉದ್ಯೋಗ ಹೆಂಗೆ ಕೊಡ್ತಾರೆ? ಎಲ್ಲ ಅಕ್ರಮ ಚಟುವಟಿಕೆಗಳು, ಭಾರತದ ವಿರುದ್ಧ ಮಾಡುವಂಥ ಅಕ್ರಮ ಚಟುವಟಿಕೆಗಳನ್ನು ಅಲ್ಲಿ ನಡೆಸಲಾಗ್ತಿತ್ತು. ಛೋಟಾ ಬಾಂಗ್ಲಾದೇಶ ಅಂತ ಕನ್ವರ್ಟ್ ಮಾಡಿಕೊಂಡು ಭಾರತಕ್ಕೆ ಅತ್ಯಂತ ದೊಡ್ಡ ಡೇಂಜರನ್ನು ಸೃಷ್ಟಿ ಮಾಡಿದ್ದ ಈ ಲಲ್ಲಾ ಬಿಹಾರಿ ಅನ್ನುವಂಥ ವ್ಯಕ್ತಿ. ಈ ರೀತಿ ಅವಕಾಶ ಭಾರತದ ಒಳಗಡೆ, ಅದರಲ್ಲೂ ಗುಜರಾತ್ನಲ್ಲಿ ಬಹಳ ಚೆನ್ನಾಗಿ ಸಿಗ್ತಿದೆ ಅಂತ ಗೊತ್ತಾದಂಗೆ ಬಾಂಗ್ಲಾದೇಶದಿಂದ ಇನ್ನಷ್ಟು ಜನ ಅವರಿಂದ ಇವರಿಂದ ಅವರು ಬರೋಕ್ಕೆ ಶುರು ಮಾಡ್ತಾರೆ. ಆ ಲೇಕನ್ನೇ ಕಂಪ್ಲೀಟ್ ಆಗಿ ಬ್ಲಾಕ್ ಮಾಡಿ ಅದರ ಚಿತ್ರಣವನ್ನೇ ಬದಲಿಸ್ಬಿಡ್ತಾನೆ. ಕೊನೆಗೆ ಆಟೋ ರಿಕ್ಷಾಗಳು ಓಡಿಸೋದು, ಅವ್ರಿಗೆ ಸಾಲವನ್ನು ಕೊಡೋದು, ದೊಡ್ಡ ಇಂಟ್ರೆಸ್ಟಲ್ಲಿ ಈತ ಸಾಲ ಕೊಡೋದು, ದುಡ್ಡು ಮೇಲೆ ದುಡ್ಡು ಮಾಡೋದು, ಅವರ ಆಟೋಗಳನ್ನು ಕಿತ್ಕೊಂಡು ಬಿಡ್ತಿದ್ದ ಏನಾದರೂ ಪೇಮೆಂಟ್ ಸರಿಯಾಗಿ ಆಗದೇ ಇದ್ದರೆ. ಹಾಗೆ ಪಾರ್ಕಿಂಗ್ ಚಾರ್ಜಸ್ಸು ಕಲೆಕ್ಟ್ ಮಾಡ್ತಿದ್ದ, ಹ್ಯಾಂಡ್ ಕಾರ್ಡ್ಸು, 2 ವೀಲರ್ಸ್ ಎಲ್ಲರದು ಮನಿ ಕಲೆಕ್ಟ್ ಮಾಡಿ ಇನ್ಕಮ್ ಆತನದ್ದು ಒಂದು ತಿಂಗಳಿಗೆ 20-25 ಲಕ್ಷ ಇತ್ತಂತೆ. ಅದರಲ್ಲಿ ಎಷ್ಟು ಅಕ್ರಮ ಬಾಂಗ್ಲಾ ನಿವಾಸಿಗಳಿದ್ರು, ಈತ ಹೆಂಗ ರ್ಯಾಕೆಟನ್ನು ಕಂಟ್ರೋಲ್ ಮಾಡ್ತಿದ್ದ ಅನ್ನೋದನ್ನು ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ. 15,000 ಇಲ್ಲೀಗಲ್ ಬಾಂಗ್ಲಾದೇಶಿ ಮನೆಗಳಲ್ಲಿ ಇದ್ದಿದ್ದು ಆ ಪ್ರದೇಶದಲ್ಲಿ. ಅಂದರೆ ಈಗ ಲೆಕ್ಕ ಸಿಕ್ಕಿದ್ದು ಅದಕ್ಕಿಂತ ಜಾಸ್ತಿ. ಏನು ನಡೀತಿತ್ತು ಅಲ್ಲಿ ಅಂತ ಕೇಳಿದ್ರೆ, ಸೆಕ್ಸ್ ರ್ಯಾಕೆಟ್ಗಳು ನಡೀತಾ ಇದ್ವು, ಹಾಗೆ ಡ್ರಗ್ ಟ್ರಾಫಿಕಿಂಗ್ ನಡೀತಿತ್ತು, ಫೇಕ್ ಡಾಕ್ಯುಮೆಂಟ್ ಕ್ರಿಯೇಟ್ ಮಾಡಿಕೊಡುವಂಥದ್ದೊಂದು ಬಿಸ್ನೆಸ್ಸು, ಹಾಗೆ ಬೇರೆ ಬೇರೆ ಎಕ್ಸ್ಟ್ರೀಮಿಸ್ಟ್ಗಳಿಗೆ ಅಂದರೆ ಭಯೋತ್ಪಾದಕರಿಗೆ ಶೆಲ್ಟರನ್ನು ಕೊಡೋದು. ಬಾಂಗ್ಲಾದಿಂದ ಪಾಕ್ನಿಂದ ಒಳನುಸುಳೋರಿಗೆ ಕೊಂಡಿಯಾಗಿ ಈ ಒಂದು ಪ್ರದೇಶ ಕೆಲಸ ಮಾಡ್ತಿತ್ತು. ಈಗ ಪೊಲೀಸರು ಎಷ್ಟು ಗೊತ್ತಾ ಫೇಕ್ ಪಾಸ್ಪೋರ್ಟ್ಗಳನ್ನು ರಿಕವರ್ ಮಾಡಿರೋದು, 590 ಫೇಕ್ ಪಾಸ್ಪೋರ್ಟ್ಗಳನ್ನು
ರಿಕವರ್ ಮಾಡಿದ್ದಾರೆ. ಏನು ನಡೆಸ್ತಾ ಇದ್ರು ಆ ಜಾಗದಲ್ಲಿ, ಬರೀ ಹೊಟ್ಟೆಗೆ ಹಿಟ್ಟಿಗೋಸ್ಕರ ಬಂದವರಲ್ಲ ಇವರೆಲ್ಲ. ಭಾರತಕ್ಕೆ ಅತಿ ದೊಡ್ಡ ಥ್ರೆಟ್ ಆಗಿ ಆ ಜಾಗ ಬದಲಾಗಿತ್ತು. ಅವರಿಗೆ ಫೇಕ್ ಇಂಡಿಯನ್ ಡಾಕ್ಯುಮೆಂಟ್ ಅನ್ನ ಕೊಟ್ಟು ಸ್ಮಾಲ್ ಜಾಬ್, ಸ್ಟೋರೇಜ್ ಹೌಸಸ್, ಪಾರ್ಕಿಂಗ್ ಹಬ್ಸ್, ಬೋರ್ವೆಲ್ಸ್ ಮಾಡ್ಕೊಳ್ಳೋದು, ಸೇವೇಜ್, ಎಲೆಕ್ಟ್ರಿಸಿಟಿ ಕನೆಕ್ಷನ್ ತನಕ ಕೊಡಿಸ್ಬಿಟ್ಟಿದ್ದ. ಅಂದ್ರೆ ವೋಟ್ ಬ್ಯಾಂಕ್ ನಮ್ಮಲ್ಲಿ ಏನ್ ಬೇಕಾದ್ರೂ ಮಾಡ್ಕೊಡ್ತಾರಲ್ಲ, ಅವರನ್ನ ಸಾಕಿ ಸಲಹುವಂತವರೇ ಬೇರೆ ಇರ್ತಾರಲ್ಲ. ಸೊ ಆತನಿಗೆ ಅದೇ ಅಡ್ವಾಂಟೇಜು. 4 ಜನ ಹೆಂಡತಿಯರು, ಆತನಿಗೆ ಕಂಡಲ್ಲಿ 5-6 ಮನೆಗಳಿದ್ವು. ಆತ ತಪ್ಪಿಸ್ಕೊಂಡು ಹೋಗೋಕೆ ನೋಡಿದ್ದ, ಆದರೆ UPಯಲ್ಲಿ ಹಿಡಿದು ಹಾಕಿದ್ದಾರೆ. ಆಮೇಲೆ UPಗೆ ಹಾರೋಕೆ ತಯಾರಾಗಿದ್ದ ಆತನನ್ನು ಹಿಡಿತಾರೆ. ಮೊದಲು ಆತನ ಮಗನನ್ನು, ಫತೇಹ್ ಅನ್ನುವಂಥ ಆತನ ಮಗನನ್ನು ಅರೆಸ್ಟ್ ಮಾಡ್ತಾರೆ. ಕೊನೆಗೆ ಆತನ ಸುಳಿವಿನಿಂದಾಗಿ ಈತನನ್ನು ಕೂಡ ಅರೆಸ್ಟ್ ಮಾಡಿದ್ದಾರೆ. ಯಾವ ರೀತಿ ಭಯೋತ್ಪಾದಕತೆಗೆ ನೋಡಿ, ಜಮಾತ್ ಉಲ್ ಮುಜಾಹಿದ್ದೀನ್, ABT, ಅನ್ಸರುಲ್ಲಾ ಬಾಂಗ್ಲಾ ಟೀಮ್, ಇವರದ್ದೆಲ್ಲ ಕನೆಕ್ಷನ್ ಇಲ್ಲಿತ್ತು. ಕಳೆದ ವರ್ಷ ಒಂದಿಬ್ಬರು ಅಲ್-ಖೈದಾ ಸಂಬಂಧಪಟ್ಟವ್ರನ್ನ ಇಲ್ಲಿ ಅರೆಸ್ಟ್ ಮಾಡಲಾಗಿದೆ ಈ ಜಾಗದಲ್ಲಿ. ಅಷ್ಟು ಕುಕೃತ್ಯಗಳು ಈ ಜಾಗದಲ್ಲಿ ಪ್ಲಾನ್ ಆಗ್ತಾ ಇತ್ತು. ಅಂದರೆ ಜಸ್ಟ್ ಇಮ್ಯಾಜಿನ್, ಭಾರತಕ್ಕೆ ಎಷ್ಟು ದೊಡ್ಡ ಥ್ರೆಟ್ ಆಗಿ ಬದಲಾಗ್ತಿತ್ತು. ಆ ಮಿನಿ ಬಾಂಗ್ಲಾದೇಶ ಅಂತಲೇ ಕರೆಸ್ಕೊಳ್ತಿದ್ದಂಥ ಪ್ರದೇಶ, ಈ ಲಲ್ಲಾ ಬಿಹಾರಿ ಕಂಟ್ರೋಲ್ ಮಾಡ್ತಿದ್ದ ಒಂದು ಏರಿಯಾ ಅಲ್ಲ, ಅದು ಒಂದು ದೊಡ್ಡ ರಾಜ್ಯನೇ ಮಾಡ್ಕೊಂಡು ಬಿಟ್ಟಿದ್ದ ಅವನು. 15,000 ಮನೆಗಳು ಅಂದರೆ ಎಷ್ಟು ಜನ ಇರಬಹುದು, ಜಸ್ಟ್ ಅದನ್ನು ಕಲ್ಪನೆ ಮಾಡ್ಕೊಳ್ಳೋಕ್ಕೂ ಸಾಧ್ಯ ಇಲ್ಲ. ಒಂದು ಲೇಕನ್ನು ಕಂಪ್ಲೀಟ್ ಆಗಿ ನಗರವನ್ನಾಗಿ ಬದಲಾಯಿಸಿದ್ದ. ಸೊ ಈಗ ಮೊದಲ ಟಾರ್ಗೆಟ್ ಚಂದೋಲ, ಅದು ಒಂದೇ ಪ್ರದೇಶ ಅಲ್ಲ, ವಡೋದರ, ರಾಜ್ಕೋಟು, ಸೂರತ್ತು, ಇಲ್ಲೆಲ್ಲ ಇದ್ದಾರೆ ಅಂತ ಹೇಳಲಾಗ್ತದೆ. 1000ಕ್ಕೂ ಅಧಿಕ ಮಂದಿಯನ್ನ ಅಹಮದಾಬಾದು, ಸೂರತ್ತು, ವಡೋದರಾದಲ್ಲೆಲ್ಲ ಅರೆಸ್ಟ್ ಮಾಡಿದ್ದಾರೆ. ಈಗ ದೇಶದ ಒಳಗಡೆ ಅತಿ ದೊಡ್ಡ ಕಾರ್ಯಾಚರಣೆ, ಇತಿಹಾಸದಲ್ಲಿ ಕಂಡು ಕೇಳರಿಯದಂಥ ಒಂದು ಕಾರ್ಯಾಚರಣೆ ನಡೆಸಿದ್ದು, ಭಾರತವನ್ನ ಸ್ವಚ್ಛ ಮಾಡುವ ಸ್ವಚ್ಛ ಭಾರತ್ ಕಾರ್ಯಾಚರಣೆ ಅಂತಾನೆ ಹೇಳ್ಬೋದು. ಆಪರೇಷನ್ ಸಿಂಧೂರ ಬಳಿಕ ಇದು ಮತ್ತೊಂದು ಮೆಗಾ ಆಪರೇಷನ್ ಮೋದಿ ಸರ್ಕಾರ ಕೈಗೆತ್ಕೊಂಡಿರೋದು. ಅಮಿತ್ ಶಾ ಖುದ್ದು ಮಾನಿಟರ್ ಮಾಡ್ತಿರುವಂತಹ ಒಂದು ಆಪರೇಷನ್. ಈಗ ಬರೀ ಇಲ್ಲಲ್ಲ, ಗುಜರಾತಲ್ಲಿ ಒಂದಲ್ಲ, ಡೆಲ್ಲಿಯಲ್ಲಿ ಒಂದಲ್ಲ, ಎಲ್ಲ ರಾಜ್ಯಗಳು ಕೂಡ ಇದನ್ನು ಮಾಡಲೇಬೇಕು. 30 ದಿನ ಡೆಡ್ಲೈನು. ಯಾರಾದರೂ ವೋಟ್ ಬ್ಯಾಂಕ್ಗೋಸ್ಕರ ಅವ್ರಿಗೆ ಹಾಲೆರೆದು ನೀರೆರೆದು ಸಾಕ್ತಾ ಇದ್ರೆ ಅಂಥವರು ಕೂಡ ಬಚಾವಾಗೋಕ್ಕೆ ಸಾಧ್ಯ ಇಲ್ಲ. ಅಷ್ಟು ಸ್ಟ್ರಿಕ್ಟ್ ಆಗಿ ಇನ್ನು ಮುಂದೆ ಈ ಬಾಂಗ್ಲಾ ಅಕ್ರಮ ವಲಸಿಗರನ್ನು ಕಿತ್ತು ಬಿಸಾಡುವ, ಬೇರೆ ಸಮೇತ ಈ ಕುಕೃತ್ಯದ ಜಾಲವನ್ನು ಕಿತ್ತು ಬಿಸಾಡೋ ಕೆಲಸವನ್ನು ಮಾಡ್ತಾ ಇದೆ ಕೇಂದ್ರ ಸರ್ಕಾರ. ರಾಜ್ಯ ಸರ್ಕಾರಗಳ ಜೊತೆಗೂಡಿ ಯೂನುಸ್ ಸರ್ಕಾರ ಬಂದ ಮೇಲೆ ಇಲ್ಲಿ ಭಯೋತ್ಪಾದಕರ ಲಿಂಕು ಆ ಚಂದೋಲಾ ಏರಿಯಾದಲ್ಲಿ ಇನ್ನೂ ಜಾಸ್ತಿ ಆಗಿತ್ತಂತೆ. ಆತನದಿಂದ ಇನ್ನೂ ಜಾಸ್ತಿ ಕುಮ್ಮಕ್ಕಿತ್ತು ಅಲ್ಲಿ ಬೆಳೆಸೋದಿಕ್ಕೆ. ಒಂದು, ನಮ್ಮ ಈಶಾನ್ಯ ಭಾರತ ಕನೆಕ್ಟ್ ಮಾಡೋದಕ್ಕೆ ಬಾಂಗ್ಲಾದ ಅವಲಂಬನೆಯೇ ಇಲ್ಲದಂತೆ ಹೊಸ ಮಾರ್ಗವನ್ನ ತಕ್ಷಣ ಕೈಗೆತ್ಕೊಂಡಿರೋದು ಕಾಮಗಾರಿ. ಅದು ಆದಷ್ಟು ಬೇಗ ಕಂಪ್ಲೀಟ್ ಆಗಬೇಕು. ಬಾಂಗ್ಲಾ ಕುತಂತ್ರಕ್ಕೆ ಸರಿಯಾಗಿ ಸೈಡ್ ಹೊಡಿಬೇಕು ಅಂತ. ಎಲ್ಲಕ್ಕಿಂತ ಪ್ರಮುಖವಾಗಿ ಈಗ ಅಕ್ರಮ ವಲಸಿಗರ ವಿಚಾರದಲ್ಲಿ ಬಾಂಗ್ಲಾಗೆ ಮಾಸ್ಟರ್ ಸ್ಟ್ರೋಕ್ ಕೊಡೋಕೆ ಮುಂದಾಗಿದೆ ಭಾರತ. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.